Hello guys, welcome back to day 18 of teaching stock market for free ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ ನಿಮಗೆ ಈ 30 ಡೇಸ್ ಅಲ್ಲಿ ನೀವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂತೀರಾ. ಅದು ಒಂದು ಕಂಪ್ಲೀಟ್ ಫ್ರೀ ಆಗಿ ₹1 ಕೊಡ್ದಂಗೆ. ಸೊ ನಾನು ಎಂತ ಕೇಳ್ತಿದ್ದೀನಿ ಅಂತಂದ್ರೆ, ಇವಾಗ ನೀವು ನೋಡಕ್ ಬಂದ್ರೆ ಆಚೆಗಡೆ ಎಲ್ಲೇ ಹೋದ್ರು ನಿಮ್ಗೆ ಇದೇ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತಂದ್ರೆ 6,000 ಚಾರ್ಜ್ ಮಾಡ್ತಾರೆ. ಬಟ್ ನೀವು ನೋಡಕ್ ಬಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಅನ್ನೋದು ಏನು ಅಂತಂದ್ರೆ, ನಿಮ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇರಲ್ಲ, ಪ್ರಾಸೆಸ್ ಇರಲ್ಲ. ABCD ಈ ತರ ಸ್ಟೆಪ್ ಬೈ ಸ್ಟೆಪ್ ಇರಲ್ಲ. ನೀವು ಒಂದ್ಸಲ A ಕಲ್ತ್ಕೊಂತೀರಾ, ಮಧ್ಯದಲ್ಲಿ ಹೋಗಿ M ಕಲ್ತ್ಕೊಂತೀರಾ, ಮಧ್ಯದಲ್ಲಿ ಮತ್ತೆ R ಕಲ್ತ್ಕೊಂತೀರಾ. ಹಿಂಗಾಗೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಕ್ಲಾರಿಟಿ ಅನ್ನೋದಿರಲ್ಲ ಏನ್ ಕಲಿತೀರಾ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡೋದಕ್ಕೆ ಅಂಡ್ ಆ ದುಡ್ಡನ್ನ ಉಳಿಸೋದಕ್ಕೆ ಈ ಏನಂದ್ರೆ ಈ ಲರ್ನಿಂಗ್ ಸೀರೀಸ್ ನ ತಗೊಂಡ್ ಬಂದಿದ್ದೀನಿ. ಸೊ ಪ್ಲೀಸ್ ಒಂದ್ಸಲ ನೀವು ನೋಡಿ. ಅಂಡ್ ಫಸ್ಟ್ ಟೈಮ್ ಏನಾದ್ರು ನಮ್ಮ ಈ ವಿಡಿಯೋ ನಿಮಗೆ ಸಜೆಷನ್ ಅಲ್ಲಿ ಬಂದಿದ್ರೆ, ರೆಕಮೆಂಡೇಶನ್ ಅಲ್ಲಿ ಬಂದಿದ್ರೆ, ಪ್ಲೀಸ್ ಒಂದ್ಸಲ ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಡೇ 1 ಇಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಇಷ್ಟ ಈ ವಿಡಿಯೋ ಇಷ್ಟ ಆದ್ರೆ ಡೇ 1 ಇಂದ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಗೆ ಆ ಪ್ರಾಸೆಸ್ ಅಲ್ಲಿ ನೀವು ಬರ್ತೀರಾ. ನಾನು ಆ ಚೇಂಜ್ ನ ಏನ್ ಲಿಂಕ್ ಕ್ರಿಯೇಟ್ ಮಾಡಿದೀನಿ ಅದಕ್ಕೆ ನೀವು ಕೂಡ ಜಾಯ್ನ್ ಆಗ್ತೀರಾ. ಫ್ರೀ ಆಗಿ ಒಂದು ಒಳ್ಳೆ ಕ್ವಾಲಿಟಿ ಆಫ್ ನಾಲೆಜ್ ನೀವು ಕಲ್ತ್ಕೊಂತೀರಾ. ನನ್ನ ಕೇಳಿದ್ರೆ ನೀವು ಈ 30 ಡೇಸ್ ಸೀರೀಸ್ ನೋಡಿದ್ರೆ ಸಾಕು. ಇಡೀ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಏನಂತೀರಾ ಬೇಸಿಕ್ ಇಂದ ಅಡ್ವಾನ್ಸ್ 95% ನೀವು ಕಲ್ತ್ಕೊಂಡ್ಬಿಟ್ಟಿರ್ತೀರಾ. ಮಿಕ್ಕಿದೇನ ಉಳಿದಿದ್ರೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಕಮೆಂಟ್ ಆಗ್ತಾ ನನಗೆ ಹೇಳ್ಕೊಡ್ತಾ ಬರ್ತೀನಿ. ಓಕೆನಾ? ಸೊ ನೀವು ನೋಡಕ್ ಬಂದ್ರೆ ಜಸ್ಟ್ 5 ಸೆಕೆಂಡ್ಸ್ ಕೇಳ್ತೀನಿ, ಪ್ಲೀಸ್ ಲೈಕ್ ಮಾಡ್ಕೊಂಬಿಡಿ. ಯಾಕೋ ಲಾಸ್ಟ್ ವರ್ಗು ನೀವು ಇದ್ರೆ ಲೈಕ್ ಮಾಡೋದಿಲ್ಲ, ನೋಡ್ತೀರಾ, ಖುಷಿಯಾಗಿ ಹೋಗ್ತೀರಾ, ಬಟ್ ಲೈಕ್ ಮಾಡಿ ಮರ್ತೋಗ್ಬಿಡ್ತೀರಾ. ಸೊ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಸ್ವಲ್ಪ ಅವ್ರಿಗೆ ದುಡ್ಡು ಉಳಿಲಿ, ಇಲ್ಲಿ ಕ್ವಾಲಿಟಿ ಆಫ್ ನಾಲೆಜ್ ಕೂಡ ಅವ್ರಿಗೆ ಬರಲಿ. ಓಕೆನಾ? ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗೈಸ್. ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ. ಸೊ ನಮ್ಮ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಮಾರ್ಕೆಟ್ ಸೈಕಲ್. ಮಾರ್ಕೆಟ್ ಸೈಕಲ್ ಅಂತ ಅಂದ್ರೆ ಏನು, ನಿಮ್ಗೆ ಏನೇನಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ PDF ಮೂಲಕ ಹೇಳ್ಕೊಡ್ತೀನಿ. ಅಂಡ್ ನಿಮಗೆ ಈ PDF ಹೆಂಗ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಿಮಗೆ ಸಿಕ್ಬಿಡುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಲಾಸ್ಟ್ ವಿಡಿಯೋಸ್ ನಾನು ಹೇಳ್ಬಿಡ್ತೀನಿ. ಸೊ ಬನ್ನಿ ಇವಾಗ ಡೈರೆಕ್ಟ್ ಟಾಪಿಕ್ ಹೋಗೋಣ. ಮಾರ್ಕೆಟ್ ಸೈಕಲ್ ಅಂದಿದ ತಕ್ಷಣ ನೀವು ಜಸ್ಟ್ ಒಂದಕ್ಕೆ ಸ್ಟಿಕ್ ಆಗಬೇಡಿ. ಸೊ ಅದು ಒಂದು ಸ್ಟಾಕ್ ಮಾರ್ಕೆಟ್ ಸೈಕಲ್ ಆಗ್ಬೇಕು ಹಂಗೇನಿಲ್ಲ. ಅದು ಸ್ಟಾಕ್ ಮಾರ್ಕೆಟ್ ಸೈಕಲ್ ಆಗ್ಬೋದು, ರಿಯಲ್ ಎಸ್ಟೇಟ್ ಮಾರ್ಕೆಟ್ ಆಗ್ಬೋದು, ನಿಮಗೆ ಕ್ರಿಪ್ಟೋ ಮಾರ್ಕೆಟ್ ಆಗ್ಬೋದು, ಗೋಲ್ಡ್ ಮಾರ್ಕೆಟ್ ಆಗ್ಬೋದು. ಎಲ್ಲಾ ಮಾರ್ಕೆಟ್ಗೂ ಒಂದು ಮಾರ್ಕೆಟ್ ಸೈಕಲ್ ಅಂತ ಇರುತ್ತೆ. ಸರ್ ಈ ಮಾರ್ಕೆಟ್ ಸೈಕಲ್ ಹೆಂಗ್ ವರ್ಕ್ ಆಗುತ್ತೆ ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಹೋಗೋಣ, ವಾಟ್ ಈಸ್ ಮಾರ್ಕೆಟ್ ಸೈಕಲ್. ಮಾರ್ಕೆಟ್ ಸೈಕಲ್ ಅಂದ್ರೆ ಏನೋ ಒಂದ್ಸಲ ಓದ್ಬಿಡ್ತೀನಿ, ಆಮೇಲೆ ನಿಮಗೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಸೊ ವಾಟ್ ಈಸ್ ಮಾರ್ಕೆಟ್ ಸೈಕಲ್ ಅಂತಂದ್ರೆ ದಿ ನ್ಯಾಚುರಲ್ ರೈಸ್ ಅಂಡ್ ಫಾಲ್ ಆಫ್ ಅಸೆಟ್ ಪ್ರೈಸಸ್ ಓವರ್ ಟೈಮ್. ಹಂಗಂತಂದ್ರೆ ನ್ಯಾಚುರಲ್ ಆಗಿ ಒಂದು ಆ ಮಾರ್ಕೆಟ್ ಏನಿದ್ರೆ, ಆ ಮಾರ್ಕೆಟ್ ಯಾವುದೇ ಮಾರ್ಕೆಟ್ ಆಗ್ಬೋದು, ಇಲ್ಲಾಂದ್ರೆ ಯಾವುದೇ ಅಸೆಟ್ ಆಗ್ಬೋದು, ಅದು ನ್ಯಾಚುರಲ್ ಆಗಿ ಒಂದು ಟೈಮ್ ಬಂದಾಗ ರೈಸ್ ಆಗುತ್ತೆ, ಇನ್ನೊಂದು ಟೈಮ್ ಬಂದಾಗ ಅದು ಫಾಲ್ ಆಗುತ್ತೆ. ಈ ಪ್ರಾಸೆಸ್ ನ ನಾವು ಮಾರ್ಕೆಟ್ ಸೈಕಲ್ ಅಂತ ಕರಿತೀವಿ. ಅದು ನಮ್ಮ ಸ್ಟಾಕ್ ಮಾರ್ಕೆಟ್ ಆದ್ರೆ ಸ್ಟಾಕ್ ಮಾರ್ಕೆಟ್ ಸೈಕಲ್ ಅಂತೀರಿ, ರಿಯಲ್ ಎಸ್ಟೇಟ್ ಆದ್ರೆ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಸೈಕಲ್ ಅಂತೀರಿ, ಗೋಲ್ಡ್ ಆದ್ರೆ ಗೋಲ್ಡ್ ಮಾರ್ಕೆಟ್ ಸೈಕಲ್, ಕ್ರಿಪ್ಟೋ ಆದ್ರೆ ಕ್ರಿಪ್ಟೋ ಮಾರ್ಕೆಟ್ ಸೈಕಲ್. ಹಂಗಂತಂದ್ರೆ ಏನಿಲ್ಲ, ಒಂದು ಟೈಮ್ ಬಂದಾಗ ಫಾರ್ ಎಕ್ಸಾಂಪಲ್ ನಾನು ಸ್ಟಾಕ್ಸ್ ತಗೊಳ್ಳೋಣ. ಸ್ಟಾಕ್ಸ್ ಒಂದು ಟೈಮ್ ಕ್ಲೀನ್ ಆಗಿ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಇರುತ್ತೆ, ಆಮೇಲೆ ಒಂದು ಚೂರ್ ಮೇಲಕ್ಕೆ ಹೋಗುತ್ತೆ, ಆಮೇಲೆ ಒಂದ್ ಸ್ವಲ್ಪ ಹಿಂಗೆ ಅಲ್ಲಿ ಒಂದ್ ಸ್ವಲ್ಪ ಸ್ಟಕ್ ಆಗಿ ಹೋಗುತ್ತೆ, ಆಮೇಲೆ ಕೆಳಗೆ ಬರುತ್ತೆ. ಸೊ ಇದೆಲ್ಲ ಏನ್ ಫೇಸ್ ಇದು, ಇಲ್ಲಿ ಮೇಲಕ್ಕೆ ಹೋಗೋದು, ಇಲ್ಲಿ ಸ್ಟಕ್ ಆಗೋದು, ವಾಪಸ್ ಕೆಳಗೆ ಬರೋದು, ಇದನ್ನ ನಾವು ಒಂದೊಂದು ಫೇಸ್ ಅಂತ ಕರಿತೀರಿ. ಇದನ್ನ ಒಂದು ಸೈಕಲ್ ಅಂತ ಕರಿತೀರಿ. ಇದು ಆಗ್ಲೇಬೇಕು. ಎಂತಾಗುತ್ತೆ ಅಂತ ಅಂದ್ರೆ ಇದು ಜನಗಳದು ಮೈಂಡ್ ಸೆಟ್ ಆಗಿದೆ, ಸೈಕಾಲಜಿ ಹಂಗಿದೆ. ಸೊ ಆ ಕಾರಣದಿಂದ ಇದು ಹಾಗೆ ಆಗುತ್ತೆ. ಸೊ ಅದನ್ನ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಹೋಗೋಣ. ಸರ್ ಹೇಗೆ ಏನ್ ವರ್ಕ್ ಆಗುತ್ತೆ ಅಂತ ನಮಗೆ ಹೇಳ್ಕೊಟ್ಬಿಡ್ತೀನಿ. ಸೊ ನಮ್ಮ ನೆಕ್ಸ್ಟ್ ಸ್ಲೈಡ್ ಬಂದ್ಬಿಟ್ರೆ ವೈದ್ಯ ಮಾರ್ಕೆಟ್ ಮೂವ್ಸ್ ಅಂತ ಇದೆ. ವೈದ್ಯ ಮಾರ್ಕೆಟ್ ಮೂವ್ಸ್ ಅಂತ ಅಂದ್ರೆ ಫಸ್ಟ್ ನಾವು ಸ್ಟಾಕ್ ಮಾರ್ಕೆಟ್ ಎಂತ ಮೂವ್ ಆಗುತ್ತೆ, ಸ್ಟಾಕ್ ಆಗ್ಬೋದು ಏನಾದ್ರು ಸರಿ, ನಾನು ಮೇನ್ ಆಗಿ ಸ್ಟಾಕ್ ಮಾರ್ಕೆಟ್ ಏನು ಮೂವ್ ಆಗುತ್ತೆ ನಾವು ಅದನ್ನ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಕನಾಮಿಕ್ ಕಂಡೀಷನ್ಸ್. ಎಕನಾಮಿಕ್ ಕಂಡೀಷನ್ಸ್ ಅಂದ್ರೆ ಏನು? ಎಕನಾಮಿಕ್ ಕಂಡೀಷನ್ಸ್ ಅಂತಂದ್ರೆ ನಮ್ಮ ಇಂಡಿಯಾದ ಎಕಾನಮಿದು ಹೇಗಿದೆ ಕಂಡೀಷನ್, ನಮ್ಮ ಇಂಡಿಯಾದ ಕಂಡೀಷನ್ ಹೇಗಿದೆ, ಓವರ್ ಆಲ್ ನಮ್ಮ ಎಕನಾಮಿಕ್ ಕಂಡೀಷನ್ ಹೇಗಿದೆ, ಅದರಿಂದ ನಮ್ದು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾದ್ರೆ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ದು ಗ್ರೋತ್ ರೇಟ್ ಚೆನ್ನಾಗಿದೆ, ಜಾಬ್ಸ್ ಚೆನ್ನಾಗಿದೆ, ಕಾನ್ಫಿಡೆನ್ಸ್ ಇದೆ, ನಮಗೆ ಇನ್ನ ಎಕನಾಮಿ ದೊಡ್ಡದಾಗುತ್ತೆ, ವೈಡರ್ ಆಗುತ್ತೆ ಎಕನಾಮಿ ಅನ್ನೋದನ್ನ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಸ್ಟಾಕ್ ಮಾರ್ಕೆಟ್ ಆಬ್ವಿಯಸ್ಲಿ ಮೇಲೆ ಹೋಗುತ್ತೆ. ಅದೇ ಟೈಮ್ ಅಲ್ಲಿ ನಮ್ದು ಗ್ರೋತ್ ರೇಟ್ ಬಿದ್ದೋಗ್ತಿದೆ, ಜಾಬ್ಗಳು ಸಿಗ್ತಿಲ್ಲ, ಜನಗಳಿಗೆ ಅನ್ಎಂಪ್ಲಾಯ್ಮೆಂಟ್ ಹೈ ಪೀಕ್ ಅಲ್ಲಿ ಇದೆ, ಕಾನ್ಫಿಡೆನ್ಸ್ ಇಲ್ಲ, ನಮ್ಮ ಎಕನಾಮಿ ಮೇಲೆ ಹೋಗುತ್ತೆ ಕೆಳಗೆ, ಆ ಟೈಮಲ್ಲಿ ಮಾರ್ಕೆಟ್ ಬಿದ್ದೇ ಬೀಳುತ್ತೆ. ಸೊ ಇದು ಬಂದು ನಮ್ಮ ಮೇಜರ್ ಆಗುತ್ತೆ. ಇದೆ ಫಸ್ಟ್ ನಮಗೆ ಇದೆ ನಮ್ಗೆ ಫಸ್ಟ್, ಅದಕ್ಕೆ ಇಂಪಾರ್ಟೆಂಟ್ ಫಸ್ಟ್ ಹಾಕಿದ್ದೀನಿ. ಸೊ ಇದು ನಮಗೆ ಮೇಜರ್ ಆಗಿ ಡಿರೈವ್ ಮಾಡುತ್ತೆ, ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಹೇಳ್ಬಿಟ್ಟು. ಎಸ್ ಗೈಸ್, ಫಸ್ಟ್ ಆಮೇಲೆ ಸೆಕೆಂಡ್ ಬಂದ್ರೆ ನಮ್ದು ಇಂಟ್ರೆಸ್ಟ್ ರೇಟ್ ಅಂತ ಕರಿತೀರಿ. ಸೊ ಇಂಟ್ರೆಸ್ಟ್ ರೇಟ್ ಏನಾಗುತ್ತೆ ಅಂತಂದ್ರೆ ಇದು ನಮಗೆ ಮೇಜರ್ ಆಗಿ ಡಿರೈವ್ ಮಾಡುತ್ತೆ ಮಾರ್ಕೆಟ್ ಮೇಲೆ ಹೋಗುವಾಗ ಕೆಳಗೆ ಹೋಗುವಾಗ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ನಾಳೆ ದಿನ ಸೆಪರೇಟ್ ಆಗಿ ಸಡನ್ ಆಗಿ ನಮ್ಮ RBI ಅವರು ಅಂತಾರೆ ನಮ್ದು ಏನಿದೆ ರೇಟ್ 6.5 ಇಂದ 7.5 ಮಾಡ್ತೀನಿ ಅಂತ ಅಂದ್ರೆ ಆಬ್ವಿಯಸ್ಲಿ ಜನಗಳು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ, ಕಂಪ್ನಿಗಳು ಟೆನ್ಷನ್ ಆಗುತ್ತೆ. ಬಿಕಾಸ್ ನಮ್ಗಂದ್ರೆ ಆ ಲೋನ್ಗಳೇನಿದೆ ನಮ್ಗೆ ಚಿಕ್ಕದಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಷ್ಟಿರುತ್ತೆ, 1 ಲಕ್ಷ, 1 ಕೋಟಿ, ಬಟ್ ಕಂಪ್ನಿಗಳು ಸಾವಿರಾರು ಕೋಟಿ ಇರುತ್ತೆ. ಸೊ ಇಂಟ್ರೆಸ್ಟ್ ಅನ್ನೋದು 1% ಚೇಂಜ್ ಆದ್ರೂ ಅವ್ರು 100,000 ಕೋಟಿ ಡಿಫ್ರೆನ್ಸ್ ಬರ್ತಿರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಅನ್ನೋದು ಅದು ಓವರ್ ಆಲ್ ನಮ್ಮ ಮನಿ ಸರ್ಕ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದು ಬ್ಯಾಂಕ್ ಇಂದ ಕಂಪ್ನೀಸ್ಗೆ, ಕಂಪ್ನೀಸ್ ಇಂದ ಜನಗಳಿಗೆ, ಜನಗಳಿಂದ ಗವರ್ನಮೆಂಟ್ಗೆ, ಈ ತರ ಒಂದು ಸರ್ಕ್ಯುಲೇಷನ್ಸ್ ನಡೀತಿರುತ್ತೆ. ಸೊ ಈ ಕಾರಣದಿಂದ ಇಂಟ್ರೆಸ್ಟ್ ರೇಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದು ನಮಗೆ ಡಿರೈವ್ ಮಾಡುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೀವು ನೋಡಕ್ ಬಂದ್ರೆ ಕಂಪನಿ ಅರ್ನಿಂಗ್ಸ್ ಅಂತ ಕರಿತೀವಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಅದ್ರಲ್ಲಿ ನಮ್ದು ಕಂಪ್ನಿದ ಸ್ಟಾಕ್ಸ್ ಇರುತ್ತೆ, ಕಂಪ್ನಿ ಶೇರ್ಸ್ ಇರುತ್ತೆ. ಸೊ ಕಂಪ್ನಿದು ಅರ್ನಿಂಗ್ಸ್ ಏನೋ ತುಂಬಾ ಚೆನ್ನಾಗಿ ಬರ್ತಿದೆ, ಪ್ರಾಫಿಟ್ ರೈಸಿಂಗ್ ಬರ್ತಿದೆ ಅಂತಂದ್ರೆ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಬಟ್ ಅದೇನಾದ್ರು ಕಂಪ್ನಿಗಳು ಬೀಳ್ತಿವೆ, ಪ್ರಾಫಿಟ್ ಗಳು ಆಗ್ತಿಲ್ಲ, ಮನಿ ಸರ್ಕ್ಯುಲೇಷನ್ ಆಗ್ತಿಲ್ಲ, ಸಪ್ಲೈ ಡಿಮ್ಯಾಂಡ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಕಂಪ್ನಿ ಸ್ಟಾಕ್ ಪ್ರೈಸಸ್ ಕೂಡ ಸ್ಟಾಕ್ ಕೆಳಗೆ ಬೀಳುತ್ತೆ, ಕಂಪ್ನಿ ಕೆಳಗೆ ಬೀಳುತ್ತೆ. ಸೊ ಕಂಪ್ನಿ ಅರ್ನಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? ಲಾಸ್ಟ್ ಬಂದ್ಬಿಟ್ಟು ಇನ್ವೆಸ್ಟರ್ ಎಮೋಷನ್ಸ್. ಸರ್ ಇನ್ವೆಸ್ಟರ್ ಎಮೋಷನ್ ಅಂತ ಕೇಳ್ತೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾಳೆ ದಿನ ಸೆಪರೇಟ್ ಆಗಿ ಇವಾಗ ನಿಮ್ಗೆ ಅನ್ಸುತ್ತೆ ಸಡನ್ ಆಗಿ ನಮ್ಮ
ಡೊನಾಲ್ಡ್ ಟ್ರಂಪ್ ಅವ್ರು ಯಾವ್ದೋ ಒಂದು ಕೆಟ್ಟ ನ್ಯೂಸ್ ಕೊಟ್ಟರು ಅಂತ ಅನ್ಕೊಳ್ಳಿ, ಜನಗಳು ಎದುರೋಗ್ತಾರಲ್ಲಿ, ಆ ಜನಗಳಿಗೆ ಆ ಫಿಯರ್ ಅನ್ನೋದು ಎಮೋಷನ್ ಬರುತ್ತೆ. ಆ ಫಿಯರ್ ಅಲ್ಲಿ ಏನ್ ಮಾಡ್ತಾರೆ, ಇರೋ ಸ್ಟಾಕ್ಸ್ ಇರೋದೆಲ್ಲ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ ದ ಹೋಪ್ ಆಫ್ ನಾಳೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ. ಅದನ್ನ ಭಯದಲ್ಲಿ ಅವರು ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಆ ಎಮೋಷನ್ ಅನ್ನೋದು ಜಾಸ್ತಿ ಡಿರೈವ್ ಮಾಡುತ್ತೆ. ಒಂದೇ ಸಲ ಮಾರ್ಕೆಟ್ ಕೆಳಗೆ ಬೀಳುತ್ತೆ. ಅವಾಗ ಯಾರು ಎಷ್ಟು ಬೈ ಮಾಡಿದ್ರು ತಡೆಯಕ್ಕಾಗಲ್ಲ. ಸಾವಿರಾರು, ನೂರಾರು ಕೋಟಿ ಜನ, ಲಕ್ಷಾಂತರ ಕೋಟ್ಯಾಂತರ ಜನಗಳು ಸ್ಟಾಕ್ ನ ಸೆಲ್ ಮಾಡುವಾಗ ಯಾರೋ ಒಬ್ರು ಇಲ್ಲಿ 1 ಲಕ್ಷ 2 ಲಕ್ಷ ಆಗ್ತದೆ, ಲಾಸ್ ಆಗೋಗುತ್ತೆ. ಬಿಕಾಸ್ ಅಟ್ ದಿ ಎಂಡ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಮೋಷನ್ ಡಿರೈವ್ ಆಗುತ್ತೆ. ಸೊ ಇಲ್ಲೂ ನೀವು ಓದಿದ್ರೆ ಏನಾಗಿದೆ ಅಂತಂದ್ರೆ, ಫಿಯರ್ ಅಂಡ್ ಗ್ರೀಡ್ ಸ್ವಿಂಗ್ಸ್ ಪ್ರೈಸಸ್ ಫಾರ್ ಬಿಯಾಂಡ್ ದಿ ಫಂಡಮೆಂಟಲ್ಸ್. ಈ ಫಿಯರ್ ಗ್ರೀಡ್ ಅನ್ನೋ ಏನಿದೆ, ಈ ಮೂಡುಗಳು ಪ್ರೈಸ್ ನ ಒಂದು ಫಂಡಮೆಂಟಲ್ಸ್ ಜಾಸ್ತಿ ಈಗಿನ ಟೈಮ್ ಅಲ್ಲಿ ಫಿಯರ್ ಮತ್ತೆ ಗ್ರೀಡ್ ಜಾಸ್ತಿ ಡಿರೈವ್ ಮಾಡ್ತಿದೆ. ಸೊ ಇದನ್ನ ನಾನು ಹಾಕಿದ್ದೀನಿ ಅಂತ ಕಾರಣದಿಂದ ಅಟ್ ದಿ ಪ್ರೆಸೆಂಟ್ ಮಾರ್ಕೆಟ್ ನಡೀತಿದೆ, ಆ ಕಾರಣಕ್ಕೆ ಆಡ್ ಮಾಡಿದ್ದೀನಿ. ಈ 4 ಕಾರಣಕ್ಕೆ ಮೇಜರ್ ಆಗಿ ಮಾರ್ಕೆಟ್ ಅನ್ನೋದು ಮೂವ್ ಆಗುತ್ತೆ. ಓಕೆನಾ. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಹೋಗ್ಬಿಡೋಣ. ಡೈರೆಕ್ಟ್ ಆಗಿ ನಾವು ಮಾರ್ಕೆಟ್ ಸೈಕಲ್ ಹೇಗಿದೆ, ಏನೇನ್ ಸೈಕಲ್, ಯಾವ ಫೇಸ್ ಇದೆ ನಾವು ತಿಳ್ಕೊಳ್ಳೋಣ. ಸೊ ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ ಆಗ್ಲಿ, ಯಾವುದೇ ಮಾರ್ಕೆಟ್ ಆಗ್ಲಿ, ನಮ್ಮ ಸೈಕಲ್ ಅಲ್ಲಿ 4 ಫೇಸ್ ಬರುತ್ತೆ. ಈಗ ನಾರ್ಮಲ್ ಹ್ಯೂಮನ್ ಲೈಫ್ ಸೈಕಲ್ ನೋಡ್ತೀರಾ ಅಂತಂದ್ರೆ ನಿಮ್ಗೆ ನಾನು ಆಲ್ರೆಡಿ ಹೇಳಿದೆ, ನಿಮ್ಗೆ ಬೇಬಿ ಇರುತ್ತೆ, ಮತ್ತೆ ಅಲ್ಲಿಂದ ಚೈಲ್ಡ್ ಆಗುತ್ತೆ, ಮತ್ತೆ ಅಲ್ಲಿಂದ ನಿಮ್ಗೆ ಟೀನೇಜ್ ಬರ್ತಾರೆ, ಟೀನೇಜ್ ಇಂದ ಅಡಲ್ಟ್ ಆಗ್ತಾರೆ, ಅಡಲ್ಟ್ ಇಂದ ಸ್ವಲ್ಪ ಪೇರೆಂಟ್ಸ್ ಲೆವೆಲ್ ಬರ್ತಾರೆ, ಪೇರೆಂಟ್ಸ್ ಇಂದ ಗ್ರ್ಯಾಂಡ್ ಪೇರೆಂಟ್ಸ್ ಲೆವೆಲ್ ಹೋಗ್ತಾರೆ, ಆಮೇಲೆ ಸತ್ತು ಹೋಗ್ತಾರೆ. 7 ಫೇಸಸ್ ಬಂತು, 7 ಸ್ಟೇಜಸ್ ಬಂತು. ಬಟ್ ಸ್ಟಾಕ್ ಮಾರ್ಕೆಟ್ ಯಾರು 4 ಫೇಸಸ್, 4 ಸ್ಟೇಜಸ್ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಅಕ್ಯುಮುಲೇಷನ್, ಸೆಕೆಂಡ್ ಬಂದ್ಬಿಟ್ಟು ಗ್ರೋತ್, ಥರ್ಡ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್, ಫೋರ್ತ್ ಬಂದ್ಬಿಟ್ಟು ಡಿಕ್ಲೈನ್. ಈ 4 ಇದಿರುತ್ತೆ. ಸರ್ ಹೇಗೆ ಸರ್, ನಾನು ಒಂದಿಷ್ಟೊಂದು ಎಕ್ಸಾಂಪಲ್ ಕೊಡಿಂದ ನಮ್ಗೆ ಹೇಳ್ತೇನೆ. ಈಗ ಅಕ್ಯುಮುಲೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಟೈಮ್ ಅಲ್ಲಿ ಮಾರ್ಕೆಟ್ ಅನ್ನೋದು ನೆಗೆಟಿವ್ ನ್ಯೂಸ್ ಅಲ್ಲಿ ಇರುತ್ತೆ, ಆಮೇಲೆ ಜನಗಳಿಗೆ ಬೈದಲ್ಲಿ ಇರುತ್ತೆ. ಆ ಟೈಮ್ ಅಲ್ಲಿ ಸ್ಟಾಕ್ಸ್ ನ ಯಾರು ಬೈ ಮಾಡೋದಕ್ಕೆ ಧೈರ್ಯ ತೋರಿಸ್ತಿರಲ್ಲ, ಮಾರ್ಕೆಟ್ ಒಂದು ಸ್ವಲ್ಪ ಡೌನ್ ಅಲ್ಲಿ ಇರುತ್ತೆ. ಆ ಟೈಮ್ ಅಲ್ಲಿ ಏನಾಗುತ್ತೆ, ಅಕ್ಯುಮುಲೇಷನ್ ಸ್ಟಾರ್ಟ್ ಆಗುತ್ತೆ. ಅಕ್ಯುಮುಲೇಷನ್ ಅಂದ್ರೆ ಏನು, ಅವರು ಅಕ್ಯುಮುಲೇಟ್ ಮಾಡ್ಕೊಂತಿದ್ದಾರೆ, ತಗೊಂತಿದ್ದಾರೆ ಸ್ಟಾಕ್ಸ್ ನ. ಯಾರು ತಗೊಳ್ತಾರೆ ಆ ಟೈಮ್ ಅಲ್ಲಿ, ಸ್ಮಾರ್ಟ್ ಮನಿ ಅಂದ್ರೆ ಯಾರು, ಈ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, HNS ಆಗ್ಬೋದು, FIs ಆಗ್ಬೋದು, ಕೆಲವು ಇಂಡಿವಿಜುವಲ್ಸ್ ಬುದ್ಧಿವಂತರು ಕೂಡ ಇರ್ತಾರೆ, ಒಬ್ಬ ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ಸ್ ಇರ್ತಾರೆ. ಅವ್ರಿಗೆಲ್ಲ ಗೊತ್ತು ಸರ್ ಮಾರ್ಕೆಟ್ ಸುಮ್ಮನೆ ಇದೆಲ್ಲ, ಸುಮ್ಮನೆ ಟೈಮ್ ಇದು ಅಕ್ಯುಮುಲೇಷನ್ ಫೇಸ್. ಇವಾಗ ಬೈ ಮಾಡಿದ್ರೆ ನೆಕ್ಸ್ಟ್ ಗ್ರೋತ್ ಬರುತ್ತೆ, ನಮ್ಗೆ ಒಳ್ಳೆ ದುಡ್ಡು ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಮಾರ್ಕೆಟ್ ಕೆಳಗಿದಾಗ ಸ್ಟಾಕ್ಸ್ ತುಂಬಾ ಕಮ್ಮಿ ಪ್ರೈಸ್ ಸಿಗುವಾಗ ಅವರು ಅಕ್ಯುಮುಲೇಟ್ ಮಾಡ್ಕೊಂಡ್ಬಿಡ್ತಾರೆ ಸ್ಟಾಕ್ಸ್ ನ. ಸೊ ಏನಾಗುತ್ತೆ ನೆಕ್ಸ್ಟ್ ಫೇಸ್, ಹಂಗ್ ಮಾಡಿದಾಗ ನ್ಯೂಸ್ ಗಳು ಮುಗ್ದೋಗುತ್ತೆ, ಬೈಗಳು ಕಮ್ಮಿ ಆಗುತ್ತೆ. ಸೊ ಆಬ್ವಿಯಸ್ ಆಗಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ವಾಪಸ್ ಸೆಟಲ್ ಆಗೋದು ಸ್ವಲ್ಪ ಮೇಲೆ ಬರುತ್ತೆ, ಗ್ರೋತ್ ಆಗುತ್ತೆ. ಸ್ವಲ್ಪ ಗ್ರೋತ್ ಆಗಿದೆ, ಸೆಕೆಂಡ್ ಸ್ಟೇಜ್ ಗ್ರೋತ್ ಆಗಿದೆ. ಥರ್ಡ್ ಫೇಸ್ ಏನಾಗುತ್ತೆ ಅಂತಂದ್ರೆ ಮೇಲೆ ಬಂದ್ಬಿಡುತ್ತೆ. ಲಾಸ್ಟ್ ಏನ್ ಆಲ್ ಟೈಮ್ ಹೈ ಇತ್ತು, ಆಲ್ ಟೈಮ್ ಹೈ ಬಂದ್ಬಿಡುತ್ತೆ. ಸೊ ಇವಾಗ ಏನಾಗುತ್ತೆ, ಜನಗಳು ಇಲ್ಲಿಂದ ಅನ್ಕೊಂತಾರೆ, ಓಕೆ ನಾವು ಮಿಸ್ ಮಾಡ್ಕೊಂಡ್ವಿ, ಇಲ್ಲೆಲ್ಲ ಮಿಸ್ ಮಾಡ್ಕೊಂಡ್ವಿ. ಅವಾಗೆಲ್ಲ ಅವ್ರಿಗೆ ಏನಿರುತ್ತೆ, ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಮೇಲೆ ಬಂದು ಕೆಳಗೆ ಬಿದ್ದೋಗ್ಬಿಟ್ರೆ, ಇಲ್ಲಿಂದ ಸ್ವಲ್ಪ ಮೇಲೆ ಬಂದು ಕೆಳಗೆ ಬಿದ್ದೋಗ್ಬಿಟ್ರೆ, 1 ವರ್ಷದ ಮಾರ್ಕೆಟ್ ಬೀಳ್ತಾನೆ ಐತೆ, ಈಗಲೂ ಬಿದ್ರೆ ಅನ್ನೋ ಆ ಬೈದಲ್ಲಿ ಬೈ ಮಾಡೋದಿಲ್ಲ. ಬಟ್ ಜನಗಳಿಗೆ ಈ ಅಕ್ಯುಮುಲೇಷನ್ ಫೇಸ್, ಈ ಗ್ರೋತ್ ಫೇಸ್ ಗೊತ್ತಿದ್ರೆ ಆಬ್ವಿಯಸ್ಲಿ ಗ್ರೋತ್ ಬಂದಾದ್ಮೇಲೆ ಎಲ್ಲಿ ಆಲ್ ಟೈಮ್ ಹೈಕ್ ಬರುತ್ತೆ, ಇಲ್ಲಿ ಜನಗಳು 90% ಸ್ಮಾರ್ಟ್ ಮನಿ ಏನಿತ್ತು ಅವರೆಲ್ಲ ಎಕ್ಸಿಟ್ ಆಗ್ಬಿಡ್ತಾರೆ. ಇಲ್ಲಿ 10 ರೂಪಾಯಿ ಇಸ್ಕೊಂಡವರು 50 ರೂಪಾಯಿ ಆದಾಗ ಅವ್ರು ಏನ್ ಸೆಲ್ ಮಾಡಬಾರ್ದು ನೀವ್ ಹೇಳ್ರಿ. ಬಟ್ ನಾರ್ಮಲ್ ಜನಗಳು, ನಾರ್ಮಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ನಾರ್ಮಲ್ ಪೀಪಲ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಓಕೆ ಇವಾಗ ಮಾರ್ಕೆಟ್ ಸೆಟ್ಲ್ ಆಗೈತೆ, ನಾರ್ಮಲ್ ಹೆಂಗಿತ್ತು ಹಂಗ್ ಬಂದಿದೆ, ಇವಾಗಿಂದ ನಾವು ಬೈ ಮಾಡ್ಬೇಕು ಅಂತ ಅನ್ಕೊಂತಾರೆ. ಬಟ್ ಆ ಟೈಮ್ ಅಲ್ಲಿ ಇವ್ರು ಇಲ್ಲಿ ಬೈ ಮಾಡೋದು ಸೆಲ್ ಮಾಡ್ಬಿಡ್ತಾರೆ. ಇವ್ರು 1000 ಕೋಟಿ ಇರುತ್ತೆ, ಇವ್ರು ಜನಗಳು ಹಾಕೋದು ಒಂದು 100 ಕೋಟಿ 200 ಕೋಟಿ ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ. ಸೊ ಇಲ್ಲಿ ಬಂದಾಗ ಅವ್ರು ಸೆಲ್ ಮಾಡ್ಬಿಡ್ತಾರೆ. ಇಲ್ಲಿ ಏನಾಗುತ್ತೆ, ಮಿಡಲ್ ಪಾಸಿಟಿವ್, ಸೊ ಸ್ಟಾಕ್ ಮಾರ್ಕೆಟ್ ಸೂಪರ್ ಆಗಿದೆ ನೋಡಿ, ಆಲ್ ಟೈಮ್ ಹೈಕ್ ಬಂದ್ಬಿಟ್ಟಿದೆ, ಇದು ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡಕ್ಕೆ ಅಂತ ಆಸೆ ಹುಟ್ಟಿಸ್ತಾರೆ. ಚಿಕ್ಕ ಜನಗಳೆಲ್ಲ ಎಂಟ್ರಿ ಆಗ್ತಾರೆ, ದೊಡ್ಡ ಪ್ಲೇಯರ್ ಗಳೆಲ್ಲ ಎಕ್ಸಿಟ್ ಹೋಗ್ತಾರೆ. ಸೊ ಹಂಗೆ ಎಕ್ಸಿಟ್ ಆದಾಗ ಏನಾಗುತ್ತೆ, ಆ ಭಯ ಆಗುತ್ತೆ, ಸ್ವಲ್ಪ ಕೆಳಗೆ ಬೀಸೋದೆ ಮತ್ತೆ ಭಯ ಆಗುತ್ತೆ, ಅನ್ಕೊಂಡು ಸಡನ್ ಆಗಿ ಪ್ಯಾನಿಕ್ ಸೆಲ್ಲಿಂಗ್ ನಡೆಯುತ್ತೆ, ಡಿಕ್ಲೈನ್ ಫೇಸ್ ಬಂದ್ಬಿಡುತ್ತೆ. ಸೊ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಸ್ಮಾರ್ಟ್ ಮನಿ ಇನ್ ಆಗುತ್ತೆ. ಸೊ ಅದಾದ್ಮೇಲೆ ಅಕ್ಯುಮುಲೇಟ್ ಆಗಿದ್ದೇನೆ ಸ್ಟಾಕ್ಸ್ ಒಂದ್ ಸ್ವಲ್ಪ ಮೇಲೆ ಗ್ರೋತ್ ಅನ್ನೋದು ಬರುತ್ತೆ. ಗ್ರೋತ್ ಬಂದಾಗಿದ್ದೇನೆ ಫುಲ್ ಟಾಪ್ ಆಲ್ ಟೈಮ್ ಹೈಕ್ ಬಂದಾಗ ಅಲ್ಲಿ ಜನಗಳು ಅವಾಗ ಸ್ಟಾರ್ಟ್ ಮಾಡಕ್ಕೆ ಅವಾಗ ಆಸೆ ಬಿಡುತ್ತಾರೆ, ಓಕೆ ಇವಾಗ ಬಂದಿದೆ ಮಾರ್ಕೆಟ್, ಈ ಜನ ಮಿಸ್ ಮಾಡ್ಕೊಂಡ್ವಿ, ಮಿಸ್ ಮಾಡ್ಕೊಂಬಾರ್ದು, ಇನ್ನ ಮೇಲಕ್ಕೆ ಹೋಗುತ್ತೆ ಇವಾಗ ಅವಾಗ ಅವ್ರಿಗೆ ಆಸೆ ಬರುತ್ತೆ. ಬಟ್ ಸ್ಮಾರ್ಟ್ ಮನಿ ಏನಿರ್ತಾರೆ, HNI ಮ್ಯೂಚುವಲ್ ಫಂಡ್ ಅವರೆಲ್ಲ ಬುದ್ಧಿವಂತರವರು. ಸೊ ಇದೇ ನಮ್ ಕರೆಕ್ಟ್ ಟೈಮು, ಸೆಲ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೆಲ್ ಮಾಡ್ಬಿಡ್ತಾರೆ. ಇಲ್ಲಿ ಗ್ರೀಡ್ ಅನ್ನೋದೇನಿದೆ, ಆಸೆ ಅನ್ನೋದೇನಿದೆ ಜನಗಳಿಗೆ, ಅಲ್ಲಿ ಉಲ್ಟಾ ಹೊಡಿಯುತ್ತೆ. ದೊಡ್ಡ ಪ್ಲೇಸ್ ಎಕ್ಸಿಟ್ ಆಗೋದು ಒಂದ್ ಸ್ವಲ್ಪ ಮಾರ್ಕೆಟ್ ಕೆಳಗೆ ಬಂದ್ಬಿಡುತ್ತೆ. ಆ ಕೆಳಗಡೆ ಬಂದಿದ್ದ ಫಿಯರ್ ಅಲ್ಲಿ ಇವ್ರು ಕೂಡ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಕಂಪ್ಲೀಟ್ ಸೆಲ್ ಆಗೋಗುತ್ತೆ. ಆ ಪ್ಯಾನಿಕ್ ಸೆಲ್ಲಿಂಗ್ ಅಲ್ಲಿ ಫುಲ್ ಡಿಕ್ಲೈನ್ ಆಗುತ್ತೆ, ಮಾರ್ಕೆಟ್ ಕೆಳಗೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅಂಡ್ ನಾನು ಇದನ್ನು ನಿಮ್ಗೆ ಹೇಳ್ತೀನಿ, ಫಸ್ಟ್ ಅಕ್ಯುಮುಲೇಷನ್ ಬರುತ್ತೆ, ಆಮೇಲೆ ಗ್ರೋತ್ ಬರುತ್ತೆ, ಡಿಸ್ಟ್ರಿಬ್ಯೂಷನ್ ಬರುತ್ತೆ, ಆಮೇಲೆ ಡಿಕ್ಲೈನ್ ಬರುತ್ತೆ ಅನ್ನೋದೇನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಕ್ಯುಮುಲೇಷನ್ ಬಂತು, ಮತ್ತೆ ನಿಮ್ಗೆ ಮಾರ್ಕೆಟ್ ಹೋಯ್ತು, ಡಿಸ್ಟ್ರಿಬ್ಯೂಷನ್ ಆಯ್ತು, ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ, ಮತ್ತೆ ಇಲ್ಲೊಂದು ಸ್ವಲ್ಪ ಬಂದು ಮತ್ತೆ ಅಕ್ಯುಮುಲೇಷನ್ ಫೇಸ್ ಆಗಿ ಮತ್ತೆ ಇಲ್ಲಿಂದ ಮೇಲೆ ಗ್ರೋತ್ ಆಗ್ಬೋದು. ಡಿಕ್ಲೈನ್ ಬರ್ಲೇಬೇಕನ್ನೋದೇನಿಲ್ಲ. ಇಲ್ಲ ಫಾರ್ ಎಕ್ಸಾಂಪಲ್ ಡಿಕ್ಲೈನ್ ಬಂತು, ಸಡನ್ ಆಗಿ ನಿಮ್ಗೆ ಇಲ್ಲಿಂದ ಅಕ್ಯುಮುಲೇಷನ್ ಫೇಸ್ ಇಲ್ಲ ಸರ್, ಡಿಕ್ಲೈನ್ ಸೀದಾ ಮತ್ತೆ ಮೇಲಕ್ಕೆ ಬರುತ್ತೆ. ಈ ತರ ಯಾವ ಫೇಸ್ ಆದ್ಮೇಲೆ ಯಾವ್ದಾದ್ರು ಬರ್ಬೋದು. ಬಟ್ ನಾವು ಯಾವ ಫೇಸ್ ಅಲ್ಲಿ ಇದೀವಿ ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಈಗ ಅರ್ಧದಿಂದ ನೀವು ನೋಡಕ್ ಬಂದ್ರೆ ನಾವು ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಇದೀವಿ. ಎಂದಕ್ಕಂತಂದ್ರೆ ಮಾರ್ಕೆಟ್ ಇವಾಗೆಲ್ಲ ಸರಿ ಹೋಗ್ತಿದೆ ಅಂಡ್ ಮಾರ್ಕೆಟ್ ಸ್ಟಾಕ್ಸ್ ಅಲ್ಲಿ ತುಂಬಾ ಕಮ್ಮಿ ಪ್ರೈಸ್ ಸಿಗ್ತಿದೆ. ಸೊ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಮುಂದಕ್ಕೆ ಅದು ಗ್ರೋತ್ ಬರುತ್ತಾ ಡಿಕ್ಲೈನ್ ಬರುತ್ತಾ ನಮ್ಗೆ ಬೇಕಿಲ್ಲ. ಬಟ್ ನಾವು ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಇದ್ರೆ ಇದು ಬೈಯಿಂಗ್ ಫೇಸ್ ಅಂತ ತಿಳ್ಕೊಬೇಕು. ಅದೇ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಈ ಟೈಮಲ್ಲಿ ಬೈ ಮಾಡಬಾರ್ದು. ಆಲ್ ಟೈಮ್ ಹೇಳಿದೆ ಹೋದ್ರು ಹೋಗ್ಬೋದು, ಇಲ್ಲ 50-50 ಅದು. ಓಕೆನಾ, ಅತ್ಯಾಸೆ ಪಟ್ರೆ ನಿಮ್ಗೆ ಗೊತ್ತು ಅತ್ಯಾಗಿ ಲಾಸ್ ಗಳಾಗ್ತವೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟ್ ಏನು, ವಾಟ್ ಹ್ಯಾಪನ್ಸ್ ಇನ್ ಈಚ್ ಫೇಸ್. ಒಂದೊಂದು ಫೇಸ್ ಅಲ್ಲಿ ಏನಾಗುತ್ತೆ ಅದನ್ನ ಇನ್ನೊಂದ್ಸಲ ಪಾಯಿಂಟ್ಸ್ ಬೇಸ್ ಹಾಕೊಂಡಿದ್ದೀನಿ. ಸೊ ನಿಮ್ಗೆ
ನಿಮ್ಗೆ ಅರ್ಥ ಆಗೋಗುತ್ತೆ. ಅಕ್ಯುಮುಲೇಷನ್ ಫೇಸ್ ಏನಾಗುತ್ತೆ, ಸ್ಮಾರ್ಟ್ ಮನಿ ಅವರು ಕ್ವೈಟ್ ಬೈ ಮಾಡ್ತಾರೆ. ಈ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಮಾರ್ಕೆಟ್ ಕೆಳಗೆ ಮ್ಯೂಚುವಲ್ ಫಂಡ್ಸ್ ನೋಡ್ರಿ ಎಷ್ಟು ತಗೊಂತಿದ್ದಾರೆ, HNS ನೋಡ್ರಿ ಎಷ್ಟು ತಗೊಂತಿದ್ದಾರೆ, ತುಂಬಾ ಜನಗಳು ಬೈ ಮಾಡ್ತಿದ್ದಾರೆ. ಈಗ ಏನಾಗುತ್ತೆ, ಇನ್ವೆಸ್ಟರ್ಸ್ ಕೇಳು, ಈಗ ನೋಡಿ ಇನ್ವೆಸ್ಟರ್ ಬೆದ್ರಕೊಂಡ್ ಕೂತಿದ್ದಾರೆ. ಓಕೆ, ಮಾರ್ಕೆಟ್ ನೋಡಿದ್ರೆ ಯಾವಾಗಿನ ಕೆಳಗೆ ಬೀಳ್ತಾನೆ ಇದೆ ಅನ್ನೋ ಆ ಭಯದಲ್ಲೇ ಕೂತಿರ್ತಾರೆ. ಸೊ ನೆಗೆಟಿವ್ ನ್ಯೂಸ್ ಇರುತ್ತೆ, ಪ್ರೈಸ್ ಲೋ ಅಲ್ಲಿ ಇರುತ್ತೆ, ಕ್ರಾಶ್ ಆಗ್ಬಿಟ್ಟಿದೆ ಮಾರ್ಕೆಟ್ ಅಂತ ಅನ್ಕೊಂತಾರೆ. ಸೊ ಈ ತರ ಇರುತ್ತೆ ಅಕ್ಯುಮುಲೇಷನ್ ಫೇಸ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಆಗಿ ಬಂದ್ರೆ ಗ್ರೋತ್ ಫೇಸ್. ಗ್ರೋತ್ ಫೇಸ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಸ್ಟಾರ್ಟ್ ರೈಸಿಂಗ್, ಮಾರ್ಕೆಟ್ ಒಂದ್ ಸ್ವಲ್ಪ ಮೇಲಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಿರುತ್ತೆ. ಓಕೆ, ಇನ್ನೊಂದ್ ಸ್ವಲ್ಪ ಮೇಲಿಗೆ ಬರ್ತಿದೆ ಅಂತ ಹೇಳಿ ನ್ಯೂಸ್ ಗಳು ಸ್ಟಾರ್ಟ್ ಆಗುತ್ತೆ, ಒಳ್ಳೆ ನ್ಯೂಸ್ ಬರ್ತಿಗೆ ಸ್ಟಾರ್ಟ್ ಆಗಿರುತ್ತೆ ಅವಾಗಲೇ, ಅಂಡ್ ಪ್ರಾಫಿಟ್ ಬರೋದಕ್ಕೂ ಸ್ಟಾರ್ಟ್ ಆಗಿರುತ್ತೆ. ಸೊ ಥರ್ಡ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಫೇಸ್. ನಾನು ನಿಮ್ಗೆ ಹೇಳಿದೆ ಡಿಸ್ಟ್ರಿಬ್ಯೂಷನ್ ಫೇಸ್ ಏನಾಗುತ್ತೆ, ಸ್ಮಾರ್ಟ್ ಮನಿ ಅವರು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎವ್ರಿ ಒನ್ ಅವಾಗ ಎಲ್ಲರೂ ಬುಲಿಶ್ ಇರ್ತಾರೆ, ಜನಗಳೆಲ್ಲರೂ ಬುಲಿಶ್. ಓಕೆ, ಕೆಳಗಿಂದ ಮೇಲೆ ಬಂದ್ಬಿಡೋದು ವಾಪಸ್ಸು, ನೈಸ್ ಗುಡ್ ನ್ಯೂಸ್ ಅಂತ ಹೇಳ್ತಾರೆ. ಬಟ್ ಸ್ಮಾರ್ಟ್ ಮನಿ ಅವರು ಬುದ್ಧಿವಂತರು, ಅವ್ರು ಕೆಳಗೆ ಬೈ ಮಾಡೋದು, ಮೇಲೆ ಬಂದು ಸೆಲ್ ಮಾಡ್ಬಿಡ್ತಾರೆ. ಅದೇ ಟೈಮಲ್ಲಿ ಮೀಡಿಯಾ ಅವರು ಪಾಸಿಟಿವ್ ತೋರಿಸ್ತಿರ್ತಾರೆ, ನ್ಯೂಸ್ ಎಲ್ಲ ಬಂದ್ಬಿಡುತ್ತೆ, ಆಲ್ ಟೈಮ್ ಹೈ ವಾಪಸ್ ಬಂದಿದೆ, ಬೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಇದೇ ಟೈಮ್ ಅಲ್ಲಿ ನ್ಯೂ ಇನ್ವೆಸ್ಟರ್ಸ್ ಕೂಡ ಬರ್ತಾರೆ. ನ್ಯೂ ಇನ್ವೆಸ್ಟರ್ಸ್ ಕರೆಕ್ಟ್ ಟೈಮ್ ಬರ್ಬೇಕು, ಮಾರ್ಕೆಟ್ ಚೆನ್ನಾಗಿದೆ ಅಂತ ನ್ಯೂಸ್ ಗಳು ಸ್ಟಾರ್ಟ್ ಆದಾಗ ಓಕೆ ನಾವು ಸ್ಟಾರ್ಟ್ ಮಾಡ್ಬೇಕು, ಇವಾಗ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಅವರು ಬರ್ತಾರೆ. ಸೊ ಲಾಸ್ಟ್ ಬಂದ್ಬಿಟ್ಟು ಡಿಕ್ಲೈನ್ ಫೇಸ್. ಈ ಟೈಮ್ ಏನಾಗುತ್ತೆ, ಮಾರ್ಕೆಟ್ ಅದು ಕೆಳಗೆ ಬೀಳುತ್ತೆ, ಮಾರ್ಕೆಟ್ ಫಾಲ್ಸ್ ಕೆಳಗೆ ಬೀಳುತ್ತೆ, ಪ್ಯಾನಿಕ್ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಭಯ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಸೈಕಲ್ ಅದು ರೀಸೆಟ್ ಆಗುತ್ತೆ, ಮತ್ತೆ ರಿಪೀಟ್ ಆಗೋದು. ಒಂದ್ಸಲ ಮಾರ್ಕೆಟ್ ಕೆಳಗೆ ಬಿದ್ರೆ ಅಡ್ಡಿನ ಮೇಲೆ ಬರಲೇಬೇಕು ಸರ್. ಕಂಪ್ನಿ ಬಿದ್ದೋಯ್ತು ಅಂತಾನೆ ಬಿದ್ದೋಯ್ತು ಅಂತಲ್ಲ, ವಾಪಸ್ ಮೇಲೆಗೆ ಬರುತ್ತೆ. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅವರ ಆ ಸ್ಟಾಕ್ ಹಂಗೆ ಇರುತ್ತೆ, ಒಂದ್ಸಲ ಕೆಳಗೆ ಬಿದ್ದ ವಾಪಸ್ ಮೇಲೆ ಬಂದೇ ಬರುತ್ತೆ. ಇದನ್ನ ತಲೆ ಗುರ್ತಿಟ್ಕೊಳ್ಳಿ. ಓಕೆನಾ, ನಮ್ದು ನೆಕ್ಸ್ಟ್ ಬಂದ್ಬಿಟ್ಟು ಇನ್ವೆಸ್ಟರ್ ಸೈಕಾಲಜಿ ತಿಳ್ಕೊಳ್ಳೋಣ. ಸೊ ಇನ್ವೆಸ್ಟರ್ ಈಗ ಎಮೋಷನಲ್ ಸೈಕಲ್ ಅನ್ನೋದಿರುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ಇನ್ವೆಸ್ಟರ್ ಸೈಕಲ್ ಇರುತ್ತೆ, ಫಸ್ಟ್ ಏನು ನಿಮಗೆ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಫಿಯರ್ ಅನ್ನೋದಿರುತ್ತೆ. ಮಾರ್ಕೆಟ್ ಅನ್ನೋದು ಕೆಳಗಡೆ ಇದೆ, ಇದಕ್ಕಿಂತ ಇನ್ಯಾವುದೋ ಆಪರ್ಚುನಿಟೀಸ್ ಇರಲ್ಲ, ಅಷ್ಟೇ ಬಿದ್ದೋಗ್ಬಿಟ್ಟಿದೆ, ಇನ್ನೂ ಕೆಳಗೆ ಬೀಳ್ತಾನೆ ಇರ್ತಾರೆ. ಬಟ್ ಸ್ಮಾರ್ಟ್ ಮನಿ ಅವರು ಇದೇ ಡೀಲ್ ಆಪರ್ಚುನಿಟಿ ತಗೊಂತಾರೆ, ಅವರು ದುಡ್ಡು ಹಾಕ್ತಾರೆ. ಸೆಕೆಂಡ್ ಅಲ್ಲಿ ಹೋಪ್ ಇರುತ್ತೆ ಅಷ್ಟೇ, ಪ್ರೈಸ್ ಸ್ಟಾರ್ಟ್ ಟು ರಿಕವರ್, ಕಾನ್ಫಿಡೆನ್ಸ್ ಸ್ಲೋಲಿ ರಿಟರ್ನ್ಸ್, ಬಟ್ ಮಾರ್ಕೆಟ್ ಟರ್ನ್ಸ್ ಅಪ್, ಮಾರ್ಕೆಟ್ ಮೇಲೆ ಬರುತ್ತೆ, ಕಾನ್ಫಿಡೆನ್ಸ್ ಮೇಲೆ ಬರುತ್ತೆ, ಅದೊಂದು ಹೋಪ್ ಅನ್ನೋದು ಇರುತ್ತೆ. ಜನಗಳಿಗೆ ಇದರಲ್ಲಿ ಒಂದು ಹೋಪ್ ಅಲ್ಲಿ ಇರ್ತಾರೆ, ಮೇಲಕ್ಕೂ ಬರ್ಬೋದು, ಕೆಳಗೂ ಹೋಗ್ಬೋದು, ಬೈ ಮಾಡೋದು ಬೇಡ, ಸೈಲೆಂಟ್ ಆಗಿರೋದು, ಅದೊಂದು ಜಸ್ಟ್ ಹೋಪ್ ಇರುತ್ತೆ ಅಷ್ಟೇ. ಬಟ್ ಲಾಸ್ಟ್ ಆಗಿ ಬಂದ್ರೆ ಇನ್ವೆಸ್ಟರ್ ಗಳು ಏನಿರುತ್ತೆ, ಥರ್ಡ್ ಗ್ರೀಡ್ ಇರುತ್ತೆ. ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಫೇಸ್ ಬಂದಾಗ ಅವ್ರಿಗೆ ಆಸೆ ಬರುತ್ತೆ, ಓಕೆ ಇದೇ ಕರೆಕ್ಟ್ ಟೈಮ್, ದುಡ್ಡು ಮಾಡ್ಕೊಬೇಕು, ಇಷ್ಟು ಮೇಲೆ ಬಂದಿದೆ, ನಮ್ಮ ಮೇಲೆ ಹೋಗುತ್ತೆ, ಅಲ್ಲಿ ಗ್ರೀಡ್ಸ್ ಆಸೆ ಆಗುತ್ತೆ, ಅತಿ ಆಸೆ ಪಡ್ತಾರೆ. ಬಟ್ ಅಲ್ಲಿ 1000 ಕೋಟಿ ಮಾರುವಾಗ ನಮ್ಮ ಇಡೀ ಜನಗಳೆಲ್ಲ ಹಾಕುವ 10,000 20,000 30,000 ಎಲ್ಲ ಮೇಲಕ್ಕೆ ಮಾರ್ಕೆಟ್ ತಗೊಂಡು ಹೋಗೋದಿಲ್ಲ. ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಲಾಸ್ಟ್ ಬಂದ್ಬಿಟ್ಟು ಫಿಯರ್. ಒನ್ಸ್ ಡಿಸ್ಟ್ರಿಬ್ಯೂಷನ್ ಫೇಸ್ ಸ್ಟಾರ್ಟ್ ಆದಾಗ ಜನಗಳು ಕೂಡ ಮಾರ್ಕೆಟ್ ಕೆಳಗೆ ಬೀಳ್ತಿದೆ ಅಂದ್ರೆ ಎದುರುಕೊಂಡು ಇನ್ನೂ ಜಾಸ್ತಿ ಸೆಲ್ ಮಾಡ್ತಾರೆ. ಸೊ ಇನ್ವೆಸ್ಟರ್ಸ್ ಗೆ ನೋಡ್ರಿ, ಅವರು ಮಾರ್ಕೆಟ್ ಕೆಳಗೆ ಬೀಳ್ತಿದ್ರು ಎತ್ಕೊಂಡಿರ್ತಾರೆ, ಅಂಡ್ ಮಾರ್ಕೆಟ್ ಕೆಳಗೆ ಬಿದ್ದೋಗ್ಬಿಟ್ಟಿದೆ, ಮೇಲೆ ಬರುತ್ತೆ ಟೈಮ್ ಅವರು ಇನ್ವೆಸ್ಟ್ ಮಾಡಕ್ಕೆ ಎದುರ್ತಿರ್ತಾರೆ. ಸೊ ಎರಡು ಕಾರಣದಿಂದ ಜನಗಳು ತುಂಬಾ ಲಾಸ್ ಮಾಡ್ಕೊಂತಾರೆ. ಸೊ ಇನ್ವೆಸ್ಟರ್ ಸೈಕಾಲಜಿ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ, ಇಲ್ಲೂ ಫಿಯರ್ ಬಂದು ಇಲ್ಲೂ ಯಾಕೆ ಫಿಯರ್ ಬರ್ತಿದೆ, ಹಿಂಗ್ ಇರಬಾರ್ದು. ಬಟ್ ನೀವು ಅದೇ ಒಬ್ಬ ಮ್ಯೂಚುವಲ್ ಫಂಡ್ ನೋಡ್ತೀರಾ ಅಂತಂದ್ರೆ, ಇದು ಫಸ್ಟ್ ಫೇಸ್ ಅವ್ನಿಗೆ ಇಲ್ಲಿ ಹೋಪ್ ಇರುತ್ತೆ, ಇಲ್ಲಿಂದ ಮೇಲೆ ಬರುತ್ತೆ, ನಾವು ಇಲ್ಲಿ ಹೋಪ್ ಇರುತ್ತೆ. ಇಲ್ಲಿ ಸೆಕೆಂಡ್ ಬಂದಾಗ ಅವ್ನಿಗೆ ಇಲ್ಲಿ ಗ್ರೀಡ್ ಇರುತ್ತೆ, ಇನ್ನ ಮೇಲೆ ಹೋಗುತ್ತೆ ಅಂತ. ಓಕೆ, ಥರ್ಡ್ ಫೇಸ್ ಬಂದಾಗ ಅವ್ನಿಗೆ ಇವಾಗ ಫಿಯರ್ ಆಗಿರುತ್ತೆ. ಜನಗಳಿಗೆ ಎಲ್ಲಿ ಗ್ರೀಡ್ ಇರುತ್ತೋ, ಅವ್ರಿಗೆ ಎಲ್ಲಿ ಗ್ರೀಡ್ ಬರ್ತಿರುತ್ತೋ, ಮ್ಯೂಚುವಲ್ ಫಂಡ್ ಅವ್ರಿಗೆ ಇಲ್ಲಿ ಫಿಯರ್ ಇರುತ್ತೆ. ಓಕೆ, ಟಾಪ್ ಆಲ್ ಟೈಮ್ ಬೈ ಬಂದಿದೆ, ದಿಸ್ ಇಸ್ ದಿ ಟೈಮ್, ನಾನು ತುಂಬಾ ಕೆಳಗೆ ಬೈ ಮಾಡಿದೀನಿ, ಈಗ ಟಾಪ್ ಬಂದಿದೆ, ಎಕ್ಸಿಟ್ ಆಗೋಣ ಬುಧ ಅಂತ ಎಕ್ಸಿಟ್ ಹೋಗ್ತಾನೆ. ಜನಗಳಿಗೆ ಇಲ್ಲಿಗೆ ಬಂದಾಗ ಅವ್ರಿಗೆ ಆಸೆ ಉಟ್ಕೊಂಡು ದುಡ್ಡನ್ನ ಕಳ್ಕೊಂತಾರೆ. ಪ್ಲೀಸ್ ಇದನ್ನ ನಮ್ಮ ತಲೆ ಗುರ್ತಿಟ್ಕೊಳ್ಳಿ, ಈ ಫೇಸ್ ಗಳನ್ನ ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ, ಮಾರ್ಕೆಟ್ ಕಂಡೀಷನ್ ಏನಿದೆ ಅಂತ ಅನಲೈಸ್ ಮಾಡ್ರಿ. ಓಕೆನಾ, ನಾವು ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ಈಗ ಮಾರ್ಕೆಟ್ ಸೈಕಲ್ ನ ಹೇಗೆ ಯೂಸ್ ಮಾಡಬೇಕು ಸರ್, ಒಬ್ಬ ಇನ್ವೆಸ್ಟರ್ ಹೇಗೆ ಯೂಸ್ ಮಾಡಬೇಕು, ಟ್ರೇಡರ್ ಹೇಗೆ ಯೂಸ್ ಮಾಡಬೇಕು. ಸೊ ಫಸ್ಟ್ ಬಂದ್ಬಿಟ್ಟು ಇನ್ವೆಸ್ಟರ್ ಏನ್ ಮಾಡಬೇಕು, ಬೈ ಕ್ವಾಲಿಟಿ ಸ್ಟಾಕ್ ಡ್ಯೂರಿಂಗ್ ಫಿಯರ್. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕೆಳಗೆ ಬೀಳ್ತಿದೆ, ಕಮ್ಮಿ ಸ್ಟಾಕ್ಸ್ ತುಂಬಾ ಕಮ್ಮಿ ಸಿಗ್ತಿದೆ, ಆ ಟೈಮಲ್ಲಿ ನೀವ್ ಏನ್ ಮಾಡಬೇಕು, ಕ್ವಾಲಿಟಿ ಸ್ಟಾಕ್ ನ ಬೈ ಮಾಡ್ರಿ. ರಿಲಯನ್ಸ್ ಆಗ್ಬೋದು, ಅದಾನಿಗಳಾಗ್ಬೋದು, ಇವ್ರು ನಾಳೆ ದಿನ ಕಮ್ಮಿ ಮುಚ್ಕೊಂಡು ಹೋಗೋದಿಲ್ಲ. BL ಆಗ್ಬೋದು, ಗೌರ್ಮೆಂಟ್ ಕಂಪನಿ ಸ್ಟಾಕ್, ಪಬ್ಲಿಕ್ ಸೆಕ್ಟರ್ ಎಲ್ಲ. ಸೊ ಇದನ್ನ ಇನ್ವೆಸ್ಟ್ ಮಾಡಿ ಅಂಡ್ ಕಂಟಿನ್ಯೂ SIP ಮಾಡೋದನ್ನ ಕಂಟಿನ್ಯೂ ಮಾಡ್ರಿ. ಮಾರ್ಕೆಟ್ ಕೆಳಗೆ ಬೀಳ್ತಿದೆ ಅಂದ ತಕ್ಷಣ ನೀವು SIP ನಿಲ್ಲಿಸ್ಬಾರ್ದು, ಅದು ಸರಿಯಲ್ಲ ನಾನು ನೀವು ಕೇಳಿದ್ರೆ. ಆಮೇಲೆ ಎಮೋಷನಲ್ ಡಿಸಿಷನ್ ತಗೊಳಕ್ ಹೋಗ್ಬಿಡ್ರಿ. ಈಗ ನಿಮ್ಗೆ ಹೇಳಿದೆ ಯಾವ ಟೈಮಲ್ಲಿ ಯಾವ ತರ ಎಮೋಷನ್ಸ್ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಸ್ವಲ್ಪ ತಲೆ ಉಪಯೋಗಿಸ್ರಿ, ಹಂಗೆ ನೀವು ದುಡ್ಡು ಮಾಡ್ಕೊಂಬೋದು. ಇನ್ವೆಸ್ಟರ್ಸ್ ಟ್ರೇಡರ್ಸ್ ಏನ್ ಮಾಡ್ಬೇಕು, ಫಸ್ಟ್ ನೀವು ಯಾವ ಕರೆಂಟ್ ಫೇಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಿ. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳ್ತಿದೆ, ನೀವು ಇವತ್ತು ಬಂದ್ಬಿಟ್ಟು ನೀವು ಕಾಲ್ ಸೈಡ್ ಹೋಗ್ತೀರಾ, ಇಲ್ಲ ಫುಲ್ ಬುಳಿಸಿದ್ದೀರಾ ಅಂತಂದ್ರೆ ಕಷ್ಟ ಆಗುತ್ತೆ, ಆಗೋದಿಲ್ಲ ಅದು. ಆಮೇಲೆ ನಿಮ್ಗೆ ಡೋಂಟ್ ಚೇಸ್ ಲೇಟ್ ರ್ಯಾಲೀಸ್, ಮತ್ತೆ ರ್ಯಾಲಿ ಮುಗಿದ ಮೇಲೆ ನೀವು ಇದನ್ನ ಚೇಸ್ ಮಾಡಕ್ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, ಅವಾಯ್ಡ್ ಬೈಯಿಂಗ್ ಆಫ್ಟರ್ ದಿ ಮೂವ್ಸ್ ಇಸ್ ಆಲ್ರೆಡಿ ಓವರ್ ಎಕ್ಸ್ಟೆಂಡೆಡ್. ಒಳ್ಳೆ ಮೂವ್ ಕೊಟ್ಬಿಟ್ಟಿರುತ್ತೆ, ಈ ಮೇಲೆ ಹೋಗ್ಬಿಟ್ಟಿರುತ್ತೆ, ಅವಾಗ ಅವರು ಇಲ್ಲಿಂದ ಇನ್ನ ಮೇಲೆ ಹೋಗುತ್ತೆ ಅನ್ನೋದು ಅದು ದಡ್ಡತನ ಅದು. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬುಕ್ ಪ್ರಾಫಿಟ್ ಡ್ಯೂರಿಂಗ್ ಡಿಸ್ಟ್ರಿಬ್ಯೂಷನ್ ಫೇಸ್ ಬಂದಾಗ ಅವ್ರು ಪ್ರಾಫಿಟ್ ನ ಸೆಲ್ ಮಾಡ್ಕೊಬೇಕು, ಅದು ಬಿಟ್ಬಿಟ್ಟು ಪ್ರಾಫಿಟ್ ನ ತಗೊಂಡ್ಬಿಡ್ಬೇಕು. ಅದು ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಇನ್ನ ಹೋಗುತ್ತೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಪ್ರಾಫಿಟ್ ನ ಟೈಮ್ಗೆ ಸೆಲ್ ಮಾಡ್ಕೊಬೇಕು. ಲೈಕ್ ಸ್ಟಾಕ್ ಅಲ್ಲಿ ಎಂಟ್ರಿ ಆಗೋದು ದೊಡ್ಡ ವಿಷಯ ಅಲ್ಲ, ಯಾವ ಎಕ್ಸಿಟ್ ಆಗ್ಬೇಕು ಅಂತ ತಿಳ್ಕೊಬೇಕು. ಅದ್ರ ಲಾಸ್ ಆದ್ರೂ ಯಾವ ಎಕ್ಸಿಟ್ ಆಗಬೇಕು ತಿಳ್ಕೊಬೇಕು, ಪ್ರಾಫಿಟ್ ಆದ್ರೂ ಯಾವ ಎಕ್ಸಿಟ್ ಆಗ್ಬೇಕು ಅನ್ನೋದು ಅವ್ರು ತಿಳ್ಕೊಂಡಿರ್ಬೇಕು. ಓಕೆನಾ, ಸೊ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಟ್ರೇಡರ್ಸ್ಗೆ, ಇನ್ವೆಸ್ಟರ್ಸ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ನಾನು ಮೈನ್ ಏನ್ ಹೇಳಿದೆ, ಬೈ ಫಿಯರ್ ಸೆಲ್ ಗ್ರೀಡ್. ಜನಗಳು ಏನ್ ಮಾಡ್ತಾರೆ, ಜನಗಳು ಉಲ್ಟಾ ಮಾಡೋದು, ಫಿಯರ್ ಬಂದಾಗ ಸೆಲ್ ಮಾಡ್ಬಿಡ್ತಾರೆ, ಆಸೆ ಇದ್ದಾಗ ಬೈ ಮಾಡ್ಬಿಡ್ತಾರೆ. ಬಟ್ ಹಂಗಿರ್ಬಾರ್ದು. ಜನಗಳೆಲ್ಲ ಯಾವಾಗ ಎದ್ರಕೊಂಡ್ ಕೂತಿರ್ತಾರೋ ಆ ಟೈಮ್ ಬ್ರೈಟ್ ಟೈಮು ನೀವು ಬೈ ಮಾಡೋದಕ್ಕೆ. ಜನಗಳು ಯಾವಾಗಲೂ ಆಸೆ ಪಡ್ತಿರ್ತಾರೋ, ಇವಾಗ ಮೇಲೆ ಹೋಗೋದು
ಕರೆಕ್ಟ್ ಟೈಮ್ ಅದು ಸೆಲ್ ಮಾಡ್ಬಿಡ್ಬೇಕು ನಿಮ್ದು ಏನಿದೆಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಅಂತ ಕೇಳ್ತಿದೀನಿ ಅಂತ ಹೇಳ್ಬಿಟ್ಟು. ಓಕೆನಾ, ಕ್ಲೀನ್ ಇದಕ್ಕಿಂತ ಬೆಸ್ಟ್ ನಿಮ್ಗೆ ಯಾರು ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ಓಕೆನಾ, ನೆಕ್ಸ್ಟ್ ಈ ಸೈಕಲ್ ನೆವರ್ ಚೇಂಜಸ್. ಈ ಸೈಕಲ್ ಅದು ಚೇಂಜ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂತ ಅಂದ್ರೆ ಎಲ್ಲರೂ ಇಷ್ಟು ಸ್ಮಾರ್ಟ್ ಆಗಿ ಇರೋದಿಲ್ಲ. ಮಾರ್ಕೆಟ್ ಎವಾಲ್ವ್ಸ್, ಬಟ್ ನೋಡಿ ಮಾರ್ಕೆಟ್ ಚೇಂಜ್ ಆಗುತ್ತೆ ಬಟ್ ಹ್ಯೂಮನ್ ಸೈಕಾಲಜಿ ಚೇಂಜ್ ಆಗಲ್ಲ. ಆದ್ರೆ ನಾನು ಬರ್ದಿರೋದು ಮಾರ್ಕೆಟ್ ಎವಾಲ್ವ್ ಬಟ್ ಹ್ಯೂಮನ್ ಸೈಕಾಲಜಿ ನೆವರ್ ಡಸ್, ವಿಚ್ ಇಸ್ ಎಕ್ಸಾಕ್ಟ್ಲಿ ವೈ ದಿ ಸೇಮ್ ಸೈಕಲ್ ರಿಪೀಟ್ಸ್ ಅಗೈನ್ ಅಂಡ್ ಅಗೈನ್. ಇದೇ ಕಾರಣಕ್ಕೆ ಮಾರ್ಕೆಟ್ ಗಳು ಚೇಂಜ್ ಆಗುತ್ತೆ ಬಟ್ ಜನಗಳ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ. ಇದೇ ಕಾರಣಕ್ಕೆ ಇದೇ ಮಾರ್ಕೆಟ್ ಸೈಕಲ್ ವರ್ಷಾನ್ಗಟ್ಲೆಯಿಂದ ನಡ್ಕೊಂಡ್ ಬರ್ತಿದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ದುಡ್ಡು ಮಾಡಬಹುದು. ಸೊ ಬೈ ವೆನ್ ಅದರ್ಸ್ ಆರ್ ಫಿಯರ್ಫುಲ್, ಸ್ಟೇ ಕಾಮ್ ವೆನ್ ಅದರ್ಸ್ ಆರ್ ಪ್ಯಾನಿಕ್. ಓಕೆನಾ, ಲೆಟ್ಸ್ ಗೋ ಫಾರ್ ಲಾಸ್ಟ್ ಸ್ಲೈಡ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ಲರೂ ನೋಡ್ತಿದ್ರೆ ಲೈಕ್ ಮಾಡ್ಕೊಳ್ಳಿ, ಯಾರು ಲೈಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕಂಟೆಂಟ್ ನೋಡಾದ್ಮೇಲೆ ಅದನ್ನ ನೀವು ಲೈಕ್ ಮಾಡ್ಕೊಬೇಕಂತ ನನ್ಗೆ ಅನ್ಸುತ್ತೆ. ಮಾಸ್ಟರ್ ದಿ ಸೈಕಲ್, ಕಂಟ್ರೋಲ್ ದಿ ಎಮೋಷನ್, ಸ್ಟೇ ಡಿಸಿಪ್ಲೈನ್. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ನಿಮಗೆ ಈ PDF ಬೇಕು ಅಂತಂದ್ರೆ ಸ್ವಿಂಗ್ ಕನ್ನಡ ಅಂತ ಒಂದು Instagram ಚಾನಲ್ ಇದೆ, ಅಲ್ಲಿ ಬಂದ್ಬಿಟ್ಟು ಈ Instagram ಅಲ್ಲಿ ಒಂದೊಂದು ಮೆಸೇಜ್ ಹಾಕಿ, ಸರ್ ಈ ವಿಡಿಯೋದು ನನಗೆ ಮಾರ್ಕೆಟ್ ಸೈಕಲ್ ಆಗಲಿ ಯಾವ ಟಾಪಿಕ್ ಬೇಕಿದ್ರೆ ಆ ಟಾಪಿಕ್ ನನಗೆ PDF ಹಾಕಿ, ನಾನು ನಿಮಗೆ PDF ಕಳಿಸ್ಕೊಟ್ಬಿಡ್ತೀನಿ. ಅಂಡ್ ಇಲ್ಲಿ ನನ್ನ ನಂಬರ್ ಇದೆ, ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರು ಏನಾದ್ರು ಕ್ಲಾರಿಟೀಸ್ ಇದ್ರು ನಮಗೆ ಮೆಸೇಜ್ ಹಾಕ್ಬೋದು. ಅಂಡ್ ಅಟ್ ದಿ ಲಾಸ್ಟ್ ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ, ನಾನು ಯಾವುದೇ ರೀತಿ ಸೆಲ್ ರಿಜಿಸ್ಟರ್ಡ್ ಅಲ್ಲ. ನಿಮ್ಗೆ ಏನಾದ್ರು ನಮ್ಮ ಹತ್ರ ಸ್ಟ್ರಾಟಜಿ ಇದೆ, ನಮ್ದೊಂದು ಗಾಡ್ಲರ್ ಸ್ಟ್ರಾಟಜಿ, Instagram ಚೆಕ್ ಮಾಡ್ಕೊಬಹುದು ನೀವು. ಫಾರ್ ಎಕ್ಸಾಂಪಲ್ ಇದೊಂದು ಯಾವುದು ಏಕ್ವಿಸ್ ಅಂತ ಹೇಳ್ಬಿಟ್ಟು ನಮ್ಮ ಸ್ಟಾಕ್ ಇದು ಜಸ್ಟ್ 1 2 3 4 5 6 ಡೇಸ್ ಅಲ್ಲಿ 30% ರಿಟರ್ನ್ ಕೊಟ್ಟಿದೆ. ಸೊ 30% ರಿಟರ್ನ್ಗಳು ನೀವು 2 ವರ್ಷದ ಮುಂಚೆ ನೀವು ಇನ್ವೆಸ್ಟ್ ಮಾಡೋ ಸ್ಟಾಕ್ ತೆಗೆದು ನೋಡ್ರಿ, ನಿಮ್ಗೆ 30% ತೋರಿಸ್ತಾ ಇರಲ್ಲ. ಬಟ್ ಹೇಗೆ ಪಾಸಿಬಲ್ ಇದೆ ಸರ್ ಅಂತ ಅಂದ್ರೆ ನಾನು ನಿಮ್ಗೆ ಹೇಳೋದು ಒಂದೇ, ದಿಸ್ ಇಸ್ ಅಬೌಟ್ ಸ್ಟ್ರಾಟಜಿ, ರಿಸ್ಕ್ ರಿವಾರ್ಡ್ ಅಂಡ್ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಎಲ್ಲಿ ಎಂಟ್ರಿ ಆಗ್ಬೇಕು ಅನ್ನೋದು ಗೊತ್ತು. ಯಾವಾಗಾದ್ರೂ ಮಾರ್ಕೆಟ್ ನ ಲೈಕ್ ಬ್ರೇಕ್ ಆದ್ಮೇಲೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಆಲ್ ಟೈಮ್ ಹೈ ಇತ್ತು, ಅಲ್ಲಿ ನೋಡ್ರಿ ನಾನು ನಿಮ್ಗೆ ಮಾರ್ಕ್ ಆಗ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಆಲ್ ಟೈಮ್ ಹೈ ಇತ್ತು, ಇಲ್ಲಿ ಒಂದು ಲೆವೆಲ್ ಸ್ಟಕ್ ಆಗೋಗಿತ್ತು. ಬಟ್ ಜನಗಳು ಏನ್ ಮಾಡ್ತಾರೆ, ಇದನ್ನು ಬ್ರೇಕ್ ಆದ್ಮೇಲೆ ಇವಾಗ ಎಂಟ್ರಿ ಆಗ್ತಿರ್ತಾರೆ. ಬಟ್ ನಾವ್ ಯಾವಾಗ ಎಂಟ್ರಿ ಆಗಿದ್ರಿ, ಇಲ್ಲಿ ಎಂಟ್ರಿ ಆಗಿದ್ರಿ. ಅಂಡ್ ಈ ಸ್ಟಾಕ್ ನಾನು ಯಾವಾಗ ಹುಡುಕಿದೆ ಗೊತ್ತಾ, ನೋಡಿ 27 ಏಪ್ರಿಲ್ ಎಲ್ಲಿ ಬರುತ್ತೆ ನೋಡಿ, ನಾನು ಇಲ್ಲಿದ್ದಾಗ ಗುರ್ತಿಟ್ಟಿರೋದು, ಇಲ್ಲಿರೋದೇ ನಾನು ಕಂಡುಹಿಡಿದಿದ್ದೀನಿ. ಸೊ ಇದನ್ನದು ಒಂದು ಫೇಸ್ ನಿಮ್ಗೆ ಗೊತ್ತಿದೆ, ಮಾರ್ಕೆಟ್ಗಳು ಸ್ವಲ್ಪ ನ್ಯೂಸ್ಗಳು ಚೆನ್ನಾಗಿಲ್ಲ, ಆ ಕಾರಣಕ್ಕೆ ಆಟ ಆಡ್ತಿದೆ. ಇಲ್ಲಾಂದ್ರೆ ಇದೇ ರ್ಯಾಲಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟಿರೋದು. ದಿಸ್ ಇಸ್ ಅವರ್ ಸ್ಟ್ರಾಟಜಿ. ನಾನು ಇಲ್ಲಿ ಕೂಡ ಹೇಳಿದೆ, ಇಲ್ಲಿ ಕೂಡ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಮಾರ್ಕ್ ಹಾಕಿದ್ದೇನೆ. ಅಂಡ್ ಒಳ್ಳೆ ಸ್ಟ್ರಾಟಜಿ, ಆ 6 ಡೇಸ್ ಅಲ್ಲಿ ಆರಾಮ್ ಒಳ್ಳೆ ದುಡ್ಡು ಮಾಡ್ಕೊಟ್ಟಿದೆ. ಸೊ ಟೆನ್ಷನ್ ಏನಿಲ್ಲ. ಸೊ ನಿಮ್ಗೆ ಸ್ಟ್ರಾಟಜಿ ಕಲಿಬೇಕಂತಂದ್ರೆ ನನ್ನ ನಂಬರ್ ಇದೆ, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಓಕೆ ಗೈಸ್, ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ ಗೈಸ್. ನಾನು ಮತ್ತೆ ಹೇಳ್ತಿದ್ದೀನಿ, ವಿ ಆರ್ ನಾಟ್ ಸಬ್ ರಿಜಿಸ್ಟರ್ಡ್. ಇದೆಲ್ಲ ಜಸ್ಟ್ ನಮ್ಮ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾತ್ರ ಮಾಡ್ತಿರೋದು. ಬೈ ಬೈ ಗೈಸ್, ಟೇಕ್ ಕೇರ್, ನಾಳೆ ಸಿಗ್ತೀನಿ.